ಭಾರತ ಸರ್ಕಾರ ಯುವ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ, ಬೆಳಕು ಯುವ ಸಂಘ, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖೆ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ರಾಜ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ಸಸಿಗಳಿಗೆ ನೀರು ಹಾಕುವುದರ ಮುಖಾಂತರ ಉದ್ಘಾಟಿಸಿದರು. ಕ್ರೀಡಾಕೂಟದಲ್ಲಿ ಗಂಡು ಮಕ್ಕಳ ಗುಂಪು ಆಟ, ವಾಲಿಬಾಲ್, ಅಥ್ಲೆಟಿಕ್ಸ್, 100 ಮೀಟರ್ ಓಟ, ಸೆಟಿಲ್ ಬ್ಯಾಡ್ಮಿಂಟನ್, ಹೆಣ್ಣು ಮಕ್ಕಳ ಗುಂಪು ಖೋ-ಖೋ, ಅಥ್ಲೆಟಿಕ್ಸ್, 100 ಮೀಟರ್ ಓಟ ಹಾಗೂ ನಿಧಾನವಾಗಿ ಚಲಿಸುವ ಸೈಕಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನವನ್ನು ಪ್ರಥಮ, ದ್ವಿತೀಯ, ತೃತೀಯ ಹಂತದಲ್ಲಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ದೀಪಕ್, ರಘುನಂದನ್, ಭೋಜರಾಜು, ದೈಹಿಕ ಶಿಕ್ಷಕ ಕಿರಣ್, ಯೋಗೇಶ್ ಇನ್ನು ಮುಂತಾದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಎವ್ರಿವನ್ ಹ್ಯಾಸ್ ಟು ಬಿ ಸ್ಪೋರ್ಟಿವ್ ಅಂತ ಹೇಳಿ, ಯಾವಾಗಲೂ ಸ್ಪೋರ್ಟಿವ್ ಆಗಿರು ಅಂತೇಳಿ. ಸ್ಪೋರ್ಟಿವ್ ಆಗಿರುವಂತಂದ್ರೆ ಅವರು ಸ್ಪೋರ್ಟ್ಸಿಗೆ ಇನ್ವಾಲ್ವ್ ಆಗಿರೋದು ಮಾತ್ರ ಸ್ಪೋರ್ಟಿವ್ ಆಗಿರಬೇಕು ಅನ್ನಂಗೇನಿಲ್ಲ. ಯಾವಾಗಲೂ ಕೂಡ ಸ್ಪೋರ್ಟಿವ್ ಆಗಿದ್ದಾರೇನು ಅಂತಂದರೆ ಅವ್ರು ಆಕ್ಟಿವ್ ಆಗಿರ್ತಾರೆ. ಸೊ ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು because in addition to your curriculum, in addition to your education, you are taking the sports as a part of your part in your life. Try to involve in all sports activity so that you can gain many things. ನಾವು ಯೂಶಲಿ ಕರಿಕ್ಯುಲಮ್ ಆಗಿ ಹೇಳ್ತೀವಿ ಟೀಮ್ ವರ್ಕ್ ಅಂತ. ಟೀಮ್ ವರ್ಕಿಗೆ ಒಂದು ಎಕ್ಸಾಂಪಲ್ ಇದು ಸ್ಪೋರ್ಟ್ಸ್ ಆಕ್ಟಿವಿಟಿ. ಇದರಲ್ಲಿ ಅನ್ಲೆಸ್ ವಿ ಹ್ಯಾವ್ ದಿ ಟೀಮ್ ವರ್ಕ್, ಅನ್ಲೆಸ್ ವಿ ಹ್ಯಾವ್ ಡೆಡಿಕೇಶನ್, ದೆನ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ವಿನ್. So therefore, if everyone put together, if everyone do the hard work, then certainly it is possible. Certainly it is possible to win an event. ಫಾರ್ ಎಕ್ಸಾಂಪಲ್ ಒಂದು ಡ್ಯಾನ್ಸೇ ಆಗಲಿ, ಏನ್ತ್ರಲ್ಲಾರೋ ಆಗಲಿ, ನೀವು ಯಾವುದೇ ಒಂದು ಕರಿಕ್ಯುಲರಲ್ಲಿ ಇರಬೇಕು ಅನ್ನೋದು ನಿಮಗೆ ನೆಕ್ಸ್ಟ್ ಹೋಗ್ತಾ ಗೊತ್ತಾಗುತ್ತೆ. ಎಜುಕೇಷನ್ ಎಷ್ಟು ನಮಗೆ ಇಂಪಾರ್ಟೆಂಟೋ ಅದೇ ಥರನೇ ಒಂದು ಸ್ಪೋರ್ಟ್ಸೇ ಆಗಲಿ, ಡೈಲಿ ನಮಗೆ ಒಂದು ಡ್ಯಾನ್ಸ್, ನಿಮ್ಮ ಆಕ್ಟಿವಿಟಿ, ನಿಮ್ಮ ಏನು ನಿಮ್ಮಲ್ಲಿ ಕಲೆಗಳಿದೆಯೋ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಹೇಳ್ತೀನಿ. ನಾನು ಒಂದು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂದರೆ, ನಮ್ಮ ಪ್ರಸ್ತುತ ಸಮಾಜದಲ್ಲಿ ಒಂದು ಕ್ರಿಕೆಟ್ಗೆ ಭಾಳ ಮಹತ್ವ ಕೊಡ್ತಾರೆ. ಅದೇ ರೀತಿ ನಮ್ಮ ನೆಲದ ಒಂದು ಆಟಗಳಾದ ಕಬಡ್ಡಿ, ಖೋ-ಖೋ ಆಗಿರ್ಬೋದು, ಒಂದು ಯಾವುದ್ಯಾವುದಿದೆ ಆ ಸ್ಪೋರ್ಟ್ಸ್ಗೆ ಒಂದು ಮಹತ್ವನ ಕೊಡಬೇಕು. ಹಾಗೆ ಒಂದು ಸರ್ಕಾರ ಅದಕ್ಕೂ ಒಂದು ಎಲ್ಲ ರೀತಿಲೂ ಒಂದು ಸಪೋರ್ಟ್ ಮಾಡಬೇಕು. ಒಂದು 100 ಮೀಟ್ರ್ ರೇಸ್ ಆಗಿರ್ಬೋದು, ಒಂದು ಯಾವುದೇ ಥರಕ್ಕೆ ಅದು ಬೆಂಬಲ ಒಂದು ಕಡಿಮೆ ಸಿಗ್ತಾಯಿದೆ. ನಾವು ನೋಡ್ದಂಗೆ ಹಾಕಿಗೆ ಯಾವುದೇ ಒಂದು ಪ್ರೋತ್ಸಾಹ ಕಮ್ಮಿ ಇದೆ. ಅದೇ ಕ್ರಿಕೆಟ್ಗೆ ಒಂದು IPL ಆದರೆ ಎಲ್ಲರೂ ನೋಡ್ತಾರೆ, ಎಲ್ಲ ಒಂದು ಸ್ಟೇಡಿಯಂ ಬರ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಎಲ್ಲರಿಗೂ ಒಂದು ಸಮಾನ ಅವಕಾಶವನ್ನು ನೀಡಿ ಒಂದು ಸಮಾನ ರೀತಿಯಲ್ಲಿ ಕ್ರೀಡೆನ ನಮ್ಮ ಭಾರತ ದೇಶದಲ್ಲಿ ತಗೊಂಡು ಹೋಗಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವರದಿ ಅನಿಲ್ ಕುಮಾರ್, ತುಮಕೂರು.